ರಮೇಶ್ ಬಾಬು ಅವರೇ, ಸಜೆಷನ್ಸ್ ಇದಾವ, ಇನ್ಸ್ಟ್ರಕ್ಷನ್ಸ್ ಇದಾವ 1 2 3 4 ಇಂಥದ್ದು ಮಾಡಿದ್ದು ಸರಿ ಹೋಗಬಹುದು ಅಂತ? ಈಗ ಸರ್ಕಾರ ನಡೆಸೋಂಥವ್ರಿಗೆ ಯಾರು ಇನ್ಸ್ಟ್ರಕ್ಷನ್ಸ್ ಬೇಕಾಗಿಲ್ಲ, ಅಪ್ಲಿಕೇಶನ್ ಆಫ್ ಮೈಂಡ್ ಅಂತೀವಿ. ಓಕೆ, ಅವರು ಸರಿಯಾದ ಸಮಯದಲ್ಲಿ ಸೀನಿಯರ್ಸ್ ಎಲ್ಲ ಇದ್ದರು ಅಲ್ಲಿ ಕೆಲಸ ಮಾಡಿದಂಥವ್ರು, ಧಾರ್ಮಿಕವಾಗಿ ಇದ್ದಂಥವ್ರು. ಆದರೆ ಅವರು ಒಂದು ಸಂಘಟನೆಯೇ ಪ್ರಮುಖವಾಗಿ ತೊಗೊಂಡು, ಅಂದರೆ ಸಂಘ ಪರಿವಾರದಿಂದ ಬಂದಂಥವನ್ನೇ ಪ್ರಮುಖವಾಗಿ ತೊಗೊಂಡು ಮಾಡೋದಕ್ಕೆ ಹೋದರು. ಈಗಾಗಲೇ BSP ಸ್ನೇಹಿತರು ಹೇಳೋದು ಕೆಲವು ವಿಷಯ ಇರಲೂಬಹುದು. ಅವ್ರು ಹೇಳಿದ್ರು ಇದು ಮುಂಚೆಯಿಂದ ಇವರೆಲ್ಲ ಒಳ ಒಪ್ಪಂದ ಮಾಡಿಕೊಂಡೇ ಮಾಡಿದ್ದಾರೆ ಅನ್ನೋ ಮಾತುಗಳನ್ನ ಅವ್ರು ಹೇಳಿದ್ರು. ಇಲ್ಲಿ ಭಾಳ ಪ್ರಮುಖವಾಗಿ ನನ್ನ ಸ್ನೇಹಿತರು ಭಾಳ ಆವೇಶದಿಂದ ಮಾತಾಡಿದ್ರು, ಪ್ರಿಯಾಂಕಾ ಖರ್ಗೆ ಹೊಸನ್ನೆಲ್ಲ ತೊಗೊಂಬಂದರು. ಯಾವಾಗ BJPಯವರಿಗೆ ಸಮಂಜಸವಾದಂಥ ಆರೋಗ್ಯಕರವಾದಂಥ ಚರ್ಚೆಗೆ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ, ಆವಾಗ ಈ ಥರದೆಲ್ಲ ಡೈವರ್ಟ್ ಮಾಡೋಂಥದ್ದು, ಕೂಗಾಡೋಂಥದ್ದು ಇನ್ನೊಂದು ಹೇಳ್ತಾರೆ. ಪ್ರಶಾಂತ್ ನಾಥ್ ಅವ್ರು ಹೇಳೋದಂಗೆ ಪ್ರಶ್ನೆ ಇಡ್ತಕ್ಕಂಥದ್ದು ಜನರ ನಂಬಿಕೆಗೆ ವಿರುದ್ಧವಾಗಿ ನೀವು ನಡ್ಕೊಂಡಿದ್ದೀರ. ಇಡೀ ದೇಶದಲ್ಲಿ ಬೇರೆ ದೇವಾಲಯಗಳದ್ದು ಒಂದು ಕತೆ, ನೀವು ರಾಮ ಮಂದಿರದ ಬಗ್ಗೆ ಇರ್ತಕ್ಕಂಥ ಹೋರಾಟ, ಅದು 16 ವರ್ಷಗಳಿಂದ ಹೋರಾಟ ಮಾಡ್ಕೊಂಬಂದು ಸುಪ್ರೀಂ ಕೋರ್ಟಲ್ಲಿ ಸುದೀರ್ಘವಾದಂಥ ಹೋರಾಟ ಆಗಿರ್ತಕ್ಕಂಥದ್ದು 2020ರಲ್ಲಿ ಇದೇ ಕೇಂದ್ರ ಸರ್ಕಾರ ಟ್ರಸ್ಟ್ ರಚನೆ ಮಾಡೋದಂಥದ್ದು. ಆವತ್ತೇ ನೀವು ಸಾರ್ವಜನಿಕವಾಗಿ ಅಥವಾ ಲೋಕಸಭೆಯಲ್ಲಿ ಚರ್ಚೆಗಿಟ್ಟು ಟ್ರಸ್ಟ್ ಮಾಡ್ತಾಯಿದ್ದೀವಿ, ನಿಮ್ಮ ಸಲಹೆಗಳನ್ನ ಕೊಡಿ ಅಂತೇಳೋ, ಅಥವಾ ಪ್ರಧಾನಮಂತ್ರಿಗಳೇ ಒಂದು ಆಲ್ ಪಾರ್ಟಿ ಮೀಟಿಂಗ್ ಕರೆದು ಇದು ಬೇಡ, ನಿಮ್ಮ ಪೊಲಿಟಿಕಲ್ ಇಶ್ಯೂನೇ ಬೇಡ, ಸಾಧು ಸಂತರೆಲ್ಲ ಕೂರಿಸ್ಕೊಂಡು ಏನೇನು ಮಾಡ್ಬೇಕಂತ ಒಪಿನಿಯನ್ ತೊಗೊಂಡಿದ್ರೆ ಅದು ಬೇರೆ ಆಗ್ತಾಯಿತ್ತು. ಇವತ್ತು ಪೇಜಾವರ ಶ್ರೀಗಳು ಅವ್ರು ಹೇಳೋದಂಥ ಹೇಳಿಕೆ ಏನಿದೆ, ನಮ್ಮ ಹೊಸಬಾಳರವರು ಹೇಳೋಂಥ ಹೇಳಿಕೆ ಏನಿದೆ, ಅದನ್ನು ಇವ್ರು ನೋಡಿ ಕಲಿತಾ ಇಲ್ಲ. BJPಯವರು ಸಮರ್ಥನೆ ಮಾಡ್ಕೊಂಡು ಮುಂದಾಗ್ತಾರೆ. ಇಲ್ಲ ನಾವು ಮಾಡಿದ್ದೆ ಸರಿ ಇದೆ, ಕಾಂಗ್ರೆಸ್ನದು ಇಲ್ವಾ ಇದಿಲ್ವಾ, ಪ್ರಿಯಾಂಕಾ ಖರ್ಗೆ ಏನೋ ಹೋಗ್ಬಿಟ್ಟಿದೆ. ಅರೆ ನೀವು ಪ್ರಿಯಾಂಕಾ ಖರ್ಗೆ ವಿಚಾರ ಮಾಡೋಕ್ಕೆ ಅಧಿವೇಶನ ಇದೆ, ಬಂದು ಚರ್ಚೆ ಮಾಡಿ. ನಿಮ್ಮ ವಿರೋಧ ಪಕ್ಷದ ನಾಯಕರು ಪಾಪ BJP ಸ್ಟ್ಯಾಂಡ್ಗೆ ಎಲ್ಲಿ ಡಿಫ್ರೆನ್ಸ್ ಅನ್ನಿಸ್ತು ನಿಮಗೆ? ಸ್ಟ್ಯಾಂಡ್ ಸರ್, ಇದು BJP ಪ್ರಶ್ನೆ ಅಲ್ಲ ಸರ್, ನಂಬಿಕೆಯ ವಿಚಾರ. ನೀವು BJPನ ಆಚೆ ಇಡಿ. BJPಯವರು ಅವರು ಕೂಗ್ತಾ ಇರ್ತಕ್ಕಂಥದ್ದು RSS ಸಮರ್ಥನೆ ಮಾಡೋದಕ್ಕೆ, ವಿಶ್ವ ಹಿಂದೂ ಪರಿಷತ್ ಸಮರ್ಥನೆ ಮಾಡೋದಕ್ಕೆ, ಅಲ್ಲಿರ್ತಕ್ಕಂಥ ಟ್ರಸ್ಟ್ನವ್ರು ಸಮರ್ಥನೆ ಮಾಡೋಕ್ಕೆ ಕೂಗ್ತಾ ಇದ್ದಾರೆ ಅವರು. ಆದರೆ ಅವರ ಯಾರು ನೈತಿಕತೆ ಇದೆ, ನೈತಿಕತೆ ಇರೋರು ಇದನ್ನು ಒಪ್ತಾ ಇಲ್ಲ. ಅದನ್ನೇ ಪ್ರಶಾಂತ್ ನಾಥ್ ಅವರು ಹೇಳೋದಂಥದ್ದು. ಯಾರು ಧಾರ್ಮಿಕವಾಗಿ ಜನರ ಭಾವನೆಗೆ ಧಕ್ಕೆ ಆಗಿದೆ ಅದನ್ನು ಉಳಿಸ್ಕೊಳ್ಳೋಂಥ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥವ್ರೆ ಯಾರು ಸ್ವಲ್ಪ ನೈತಿಕವಾಗಿ ಮಾತಾಡೋಂಥ ಶಕ್ತಿ ಉಳಿಸ್ಕೊಂಡಿದ್ದಾರೆ ಅವರು ಈ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿರ್ತಕ್ಕಂಥ ಗುಂಪುಗಾರಿಕೆ ಏನಿದೆ, ಅವರು ನಿಮಗೆ ಮೊನ್ನೆ ಚರ್ಚೆ ಮಾಡಿದ್ರಿ ನೀವು, ಯಾಕೆ ಸನ್ಮಾನ್ಯ ಯೋಗಿ ಆದಿತ್ಯನಾಥ್ ಅವರು ಹತಾಶೆಗೊಳಗಾಗಿ ಮಾತಾಡ್ತಾ ಇದ್ದಾರೆ. ನ್ಯಾಚುರಲಿ ಅವರ ಒಂದು ಅಂಬ್ರೆಲಾ ಕೆಳಗಡೆ ಅವರ ನೆರಳಲಾಗಿರ್ತಕ್ಕಂಥ ಘಟನೆಗೆ ಈಸ್ ಆನ್ಸರಬಲ್. ಅವ್ರ ರಾಜ್ಯದಲ್ಲಿ ಬರುತ್ತೆ. ಮೋದಿರವರು ಇವತ್ತಿನವರೆಗೂ ಚಕ್ಕಾರ ಎತ್ತಿಲ್ಲ. ಕೇರಳದ ಇಶ್ಯೂ ಬಗ್ಗೆ ಮಾತಾಡಿದ್ರು, ಬೇರೆ ಬೇರೆ ವಿಚಾರದ ಬಗ್ಗೆ ಮಾತಾಡಿದ್ರು. ನೀವು ಆಗಲೇ ಮಾತಾಡ್ತಾ BSPಯವರಿಗೆ ಒಂದು ಪ್ರಶ್ನೆಯನ್ನು ಎತ್ತಿದ್ರಿ, ನನಗೂ ಸಹ ಇದೇ ಚರ್ಚೆಯಲ್ಲಿ ಪ್ರಶ್ನೆ ಕೇಳಿದ್ರಿ, ಪಬ್ಲಿಕ್ ಟ್ಯಾಕ್ಸ್ ಮನಿ ಅಂತೇಳಿ. ನೋಡಿ, ಪಬ್ಲಿಕ್ ಟ್ಯಾಕ್ಸ್ ಮನಿ ಚರ್ಚೆ ಮಾಡೋಕ್ಕೆ ಬೇಕಾದಷ್ಟಿದೆ. ಕರ್ನಾಟಕದಲ್ಲಿ BJP ಸಹಿತವಾಗಿ, ಕೇಂದ್ರದಲ್ಲಿ BJP ಸಹಿತವಾಗಿ ಲೋಪಗಳಾಗಿದ್ದಾವೆ. ಅದು ಚರ್ಚೆ ಮಾಡೋ ಸಂದರ್ಭ ಬೇರೆ. ಇದು ಒಂದು ಭಾವನಾತ್ಮಕವಾದಂಥ ವಿಚಾರ. ನೀವು ಅಯೋಧ್ಯೆ ವಿಚಾರ ತಗೊಂಡೋಗಿ ಇಲ್ಲಿ ಯಾವುದೋ ಒಂದು ಟ್ಯಾಕ್ಸ್ ಮಾಡಿದ್ರು ತಪ್ಪು, ಅದನ್ನು ಸಮರ್ಥನೆ ಮಾಡ್ಕೊತಾ ಇಲ್ಲ. ಪ್ರಶ್ನೆ ಇರೋಂಥದ್ದು ಇಲ್ಲಿ ಇವತ್ತು ನೈತಿಕವಾಗಿ ನೀವೇನು ಉತ್ತರ ಕೊಡಬೇಕು ಜನರ ಭಾವನೆಗಳಿಗೆ. ಅಯೋಧ್ಯೆ ವಿಚಾರ ಎಲ್ಲಿಗೆ ತಗೊಂಡೋದ್ರಿ ನೀವು? ವಿಶ್ವ ಮಟ್ಟದಲ್ಲಿ ತಗೊಂಡೋದ್ರಿ. ರಾಮ ಹುಟ್ಟಿದ ಜನ್ಮಸ್ಥಳ ಅಂತೇಳಿ ಇವತ್ತೇನು ಮಾಡ್ತಾ ಇದ್ದೀರಾ? ರಾವಣನ ಅಂಶ ಇಟ್ಕೊಂಡು ರಾಮನ ಕ್ಯಾರೆಕ್ಟರ್ ಹಾಕ್ಕೊಂಡಿದ್ದೀರಾ. ಅದು ಜನ ನೋಡ್ತಾ ಇರ್ತಕ್ಕಂಥದ್ದು. ರಾವಣನ ಆವಾಹನೆ ಮಾಡ್ಕೊಂಡ್ಬಿಟ್ಟು ರಾಮನ್ ವಿಷಯ ಪೊಲಿಟಿಕಲ್ ಆಂಗಲ್ ಇರುತ್ತೆ. 7 ತಿಂಗಳಲ್ಲಿ ಎಲೆಕ್ಷನ್ ಇದೆ. ಅದೇ ನೋಡಿ, ಪಾಲಿಟಿಕ್ಸ್ ಇದ್ದೇ ಇರುತ್ತೆ. ಉತ್ತರ ಪ್ರದೇಶದ ಮುಂದಿನ ವರ್ಷದ ಚುನಾವಣೆ ಇದೆ. ಮತ್ತು ಈಗ ಮಹೇಶ್ ಅವರು ಹೇಳ್ತಾ ಇದ್ರು ದೇವರ ದಟ್ ಸ್ಕೂಲ್ ಆಫ್ ಥಾಟ್ ಇಸ್ ಡಿಫ್ರೆಂಟ್. ದೇವರನ್ನು ನಂಬಬೇಕು, ಈ ಚರ್ಚೆಗೂ ಅದಕ್ಕೂ ಸಂಬಂಧ ಇಲ್ಲ. ಇದು ಆಸ್ತಿಕರ ದೇವಸ್ಥಾನ ಅಷ್ಟೇ. ಆ ದೇವಸ್ಥಾನದಲ್ಲಿ ಹಣ ಹಾಕಬೇಕೋ ಬಿಡಬೇಕು ಅಂತಕ್ಕಂಥದ್ದು ಭಕ್ತರಿಗೆ ಸಂಬಂಧಪಟ್ಟ. ಆ ಬಂದಿರತಕ್ಕಂಥ ಹಣದ ವಿನಿಯೋಗ ಮತ್ತು ಅದರ ರಕ್ಷಣೆಗೆ ಟ್ರಸ್ಟ್ ಮಾತ್ರ ಜವಾಬ್ದಾರಿಯನ್ನು ಹೊರಬಂತು. ಆ ಟ್ರಸ್ಟ್ ನನಗನ್ಸುತ್ತೆ ಈಗ ಇಷ್ಟು ಹಣದ ಒಂದು ಹರಿವು ಇದ್ದಾಗ ಒಬ್ಬ ರಿಟೈರ್ಡ್ ಆರ್ಮಿ ಆಫೀಸರನ್ನು ನಿಮ್ಗೆ ನೇಮಕ ಮಾಡಲಿಕ್ಕೆ ಆಗಲಿಲ್ಲ ಸೆಕ್ಯೂರಿಟಿ ಪರ್ಪಸ್ಗೆ. ಒಬ್ಬ ರಿಟೈರ್ಡ್ IAS ಆಫೀಸರ್ ಇವತ್ತೇನು ಕೃಷ್ಣ ಮೋಹನ್ ನೇಮಕ ಮಾಡಿದ್ದೀರಿ, ಅವತ್ತೇ ಮಾಡಿದ್ದೀರಿ. ಈಗ ನೋಡ್ರಿ, ಜನರಿಂದ ಆಯ್ಕೆಯಾಗಿ ಬಂದವ್ರು ಚೀಫ್ ಸೆಕ್ರೆಟರಿ ಆಗ್ತಾರ, ಮುಖ್ಯಮಂತ್ರಿ ಆಗ್ತಾರ. ಅವ್ರ ಪವರ್ಗಿಲ್ಲ, ಪವರ್ ಇರೋ ಚೀಫ್ ಸೆಕ್ರೆಟರಿಗೆ. ಪೊಲಿಟಿಕಲ್ ಪವರ್ ಇರ್ಬೋದು, ಎಕ್ಸಿಕ್ಯೂಷನ್ ಪವರ್ ಚೀಫ್ ಸೆಕ್ರೆಟರಿಗೆ ಇರುತ್ತೆ. ಯಾಕೆ? ಅವರು IAS ಕೆಲಸ ಮಾಡ್ಕೊಂಡು ಬಂದಿರ್ತಾರೆ. ಹಾಗೆ ಟ್ರಸ್ಟ್ನಲ್ಲಿ ನನಗನ್ಸುತ್ತೆ ಪೂಜೆ ಹೆಂಗಿರಬೇಕು ಶಂಕರಾಚಾರ್ಯರು ಡಿಸೈಡ್ ಮಾಡ್ಬೋದು, ಹೌದು ಅಲ್ವಾ? ಮಠಾಧಿಪತಿಗಳು ಡಿಸೈಡ್ ಮಾಡ್ಬೋದು. ಸರಿಯಪ್ಪ, ದೇವಸ್ಥಾನ ಕಟ್ಟಡ ಹೆಂಗಿರಬೇಕು, ನೃಪೇಂದ್ರ ಮಿಶ್ರಾ, ವಿಶ್ವ ಹಿಂದೂ ಪರಿಷತ್ ಎಲ್ಲರೂ ಅದರಲ್ಲಿ ಇರ್ಬೋದೇನೋ. ಬಟ್ ದೈನಂದಿನ ಆಡಳಿತ 10 ರೂಪಾಯಿ ಬಂತೋ 100 ರೂಪಾಯಿ ಬಂತೋ ಇದನ್ನೇ ವಿಶ್ವ ಹಿಂದೂ ಪರಿಷತ್ ಮಾಡಬೇಕಿತ್ತು.
ಇದಕ್ಕೆ ಅಧಿಕಾರಿಗಳು ಇರ್ತಾರಲ್ವಾ, ರೈಟ್. ದುಡ್ಡು ಕೊಡಿ, ನೇಮಕ ಮಾಡ್ಕೊಳ್ಳಿ. ನೋಡೋಣ international ಇವತ್ತಿನ standard ನಿರ್ಣಯಗಳು ಮಾಡಿ. ಮತ್ತು 22ನೇ ತಾರೀಕು ತೆಗೆದುಕೊಳ್ಳಬಹುದು. ಆಗಸ್ಟ್ನಿಂದ ಮಾತಾಡಿದಂತಹ ಟ್ಯಾಂಕರ್ಗಳನ್ನ ಅಟ್ಯಾಕ್ ಮಾಡಿದಂತಹ ಜನಕ್ಕೂ ಸಹ ಗೊತ್ತಾಗಬೇಕು, ಅವ್ರ ಹತ್ರ ಸ್ಟಫ್ ಇಲ್ಲದೆ ಇದ್ದಾಗಲೇ ಆಂಕರ್ಗಳನ್ನ ಅಟ್ಯಾಕ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಅದು ಕಾಂಗ್ರೆಸ್ ಪಕ್ಷದ ವಕ್ತಾರ ಗೊತ್ತಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಕಾಂಗ್ರೆಸ್ ಪಕ್ಷದ ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.